ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಕೂಡ ಸ್ವಾಗತ. ನಾವು KC ಯೂಟ್ಯೂಬ್ ಚಾನಲ್ಗೆ ನೋಡಿ ವೀಕ್ಷಕರೇ, ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಕೋರ್ಟಿಂದ ಹೊಸ ನೇಮಕಾತಿ ಆಗ್ತಾ ಇರುವಂಥದ್ದು ಪಿಯೋನ್ ಮತ್ತು ಸ್ಟೈನೋಗ್ರಾಫರ್, ಬೆರಳಚ್ಚುಗಾರರು, ಪ್ರೊಸೆಸ್ ಸರ್ವರ್ ಮತ್ತು ಟೈಪಿಸ್ಟ್ ಪೋಸ್ಟ್ಗಳಿಗೆ. ಸೊ SSLC ಅಥವಾ PUC ಆಗಿದ್ರೆ ನೀವು ಈ ವಿಡಿಯೋನ ಕೊನೆವರೆಗೂ ನೋಡಿ, ಯಾಕಂದರೆ ಕಂಪ್ಲೀಟ್ ಡೀಟೇಲ್ಸ್ ಏನೆಲ್ಲ ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿರಬೇಕು, ಹೇಗೆ ಸೆಲೆಕ್ಷನ್ ಮಾಡ್ತಾರೆ ಮತ್ತು ಈ ಲಾಸ್ಟ್ ಡೇಟ್ ಯಾವಾಗ, ಹೇಗೆ ಅಪ್ಲೈ ಮಾಡುವಂಥದ್ದು, ಇವೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಲಾಸ್ಟ್ ಬಗ್ಗೆ ನೋಡಿ ಸಂಪೂರ್ಣವಾದ ಮಾಹಿತಿ ಕೂಡ ನಿಮಗೆ ಗೊತ್ತಾಗುತ್ತೆ. ಸೊ ಒಟ್ಟು 5 ರೀತಿಯ ಪೋಸ್ಟ್ಗಳು ಕನ್ಫರ್ಮ್ ಆಗಿರುವಂಥದ್ದು. ಅಫಿಷಿಯಲ್ ನೋಟಿಫಿಕೇಶನ್ ಒಂದೊಂದಾಗಿ ಓಪನ್ ಮಾಡೋಕ್ಕಿಂತ ಎಲ್ಲ ಡಾಟಾನು ಒಟ್ಟಿಗೆ ತಗೊಂಡು ಒಂದು ಟೇಬಲ್ ಅನ್ನು ಮಾಡಿದ್ದೀನಿ, ಈಜಿಯಾಗಿ ಬೇಗ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲಿ ಅಂತ ಹೇಳಿ. ಹಾಗಾದ್ರೆ ನೋಡಬಹುದು, ಒಟ್ಟು 61 ಹುದ್ದೆಗಳಿರುವಂಥದ್ದು. ಸೊ ಈ 61 ಹುದ್ದೆಗಳಲ್ಲಿ ಫಸ್ಟ್ ಒಂದು ಸೇವಕರ ಹುದ್ದೆಗಳು, ಒಟ್ಟು 47 ಹುದ್ದೆಗಳು ಕನ್ಫರ್ಮ್ ಆಗಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟ ಬೇಸಿಕ್ ಪೇ ನೋಡ್ಕೋಬಹುದು. ಎಜುಕೇಷನ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕಂದ್ರೆ ಕನ್ನಡ SSLC ಪಾಸ್ ಆಗಿದ್ರೆ ಸಾಕು, ಜೊತೆಗೆ ಕನ್ನಡ ಓದಲು ಬರೆಯಲು ಬರಬೇಕಾಗುತ್ತೆ. ಇದಕ್ಕೆ ಸೆಲೆಕ್ಷನ್ ಪ್ರೊಸೀಜರ್ ಹೇಗಿರ್ತದೆ, ನೇರ ಸಂದರ್ಶನ ಮುಖಾಂತರ ನೀವು SSLC ಏನು ಮಾರ್ಕ್ಸ್ ತಗೊಳ್ಕೊಂಡಿರ್ತೀರಾ ಅದರ ಬೇಸ್ ಮೇಲೆ 1:10 ಅಂದ್ರೆ ಒಂದು ಪೋಸ್ಟ್ಗೆ 10 ಜನರಂತೆ ನಿಮಗೆ ಇಂಟರ್ವ್ಯೂ ಕರೀತಾರೆ. ಇಂಟರ್ವ್ಯೂಲಿ 10 ಮಾರ್ಕ್ಸ್ ಇರುತ್ತೆ. ಇಂಟರ್ವ್ಯೂಲಿ ಏನು ಸ್ಕೋರ್ ಮಾಡ್ತಾರೆ ಅದರ ಬೇಸ್ ಮೇಲೆ ಇದರ ಫೈನಲ್ ಸೆಲೆಕ್ಷನ್ ಇರುತ್ತೆ. ಇನ್ನು ಎರಡನೇ ಪೋಸ್ಟ್ ಬಂದು ನಾವು ನೋಡೋದಾದ್ರೆ ಪ್ರೊಸೆಸ್ ಸರ್ವರ್ ಅಂತ ಕೂಡ ಹೇಳ್ತೀವಿ, ಆದೇಶ ಜಾರಿಕಾರರು ಅಂತ ಕೂಡ ಹೇಳ್ತಾರೆ. ಇದರ ಒಂದು ಸೆಲೆಕ್ಷನ್ ಪ್ರೊಸೀಜರ್ ಅಲ್ಲಿ ನೀವು ನೇರವಾಗಿ ಇದು ಕೂಡ ಅಷ್ಟೇ, ನಿಮಗೆ ಒಂದು ಇಂಟರ್ವ್ಯೂ ಮಾರ್ಕ್ಸ್ ಮೇಲೆ ಸೆಲೆಕ್ಷನ್ ಮಾಡುವಂಥದ್ದು 10 ಮಾರ್ಕ್ಸ್. ಆದರೆ ಇದರಲ್ಲಿ 1:25 ಅಂದರೆ ಒಂದು ಪೋಸ್ಟ್ಗೆ 25 ಜನರಂತೆ ನಿಮಗೆ SSLC ಏನು ಮಾರ್ಕ್ಸ್ ತಗೊಂಡಿದ್ರೆ ಅದ್ರ ಬೇಸ್ ಮೇಲೆ ಸೆಲೆಕ್ಷನ್ ಮಾಡುವಂಥದ್ದು. ಸೊ SSLC ಆಗಿದ್ರೆ ಇದಕ್ಕೂ ಕೂಡ ಅಪ್ಲಿಕೇಶನ್ ಹಾಕಬಹುದು. ಇನ್ನು ಮೂರನೇ ಪೋಸ್ಟ್ ಬಂದು ನಾವು ನೋಡಿದ್ರೆ ಬೆರಳಚ್ಚುಗಾರರು ಅಥವಾ ಟೈಪಿಸ್ಟ್ ಅಂತ ಹೇಳ್ತೀವಿ. ಒಟ್ಟು 6 ಪೋಸ್ಟ್, ಅದಕ್ಕೆ ಸಂಬಂಧಪಟ್ಟಂತಹ ಒಂದು ವೇತನ ಸರಣಿಯನ್ನು ಕೂಡ ನೋಡ್ಕೋಬಹುದು. ಸೊ ಇದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕಂದ್ರೆ PUC ಅಥವಾ ತತ್ಸಮ ಅಥವಾ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಅಂತ ಹೇಳ್ತೀವಿ. ಹಾಗೆ ಅದರ ಜೊತೆಗೆ ಸೀನಿಯರ್ ಗ್ರೇಡ್ ಇನ್ ಟೈಪಿಂಗ್ ಆಗಿದ್ರೆ ಅಪ್ಲಿಕೇಶನ್ ಹಾಕಬಹುದು. ಬೆರಳಚ್ಚು ಪರೀಕ್ಷೆಯಲ್ಲಿ ತೆರಗಡೆ ಸೀನಿಯರ್ ಗ್ರೇಡ್ ಇದೆಯಲ್ಲ, ಈ ಒಂದು ಸೀನಿಯರ್ ಗ್ರೇಡ್ ಟೈಪ್ ಅಂತ ಹೇಳಿ ಒಂದು ಕೋರ್ಸ್ ಬರುತ್ತೆ. ಅದರಲ್ಲಿ ನೀವು ಪಾಸ್ ಆಗಿದ್ರೆ ಈ ಒಂದು ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಬಹುದು. ಅದರ ಸೆಲೆಕ್ಷನ್ ಏನಿರುತ್ತೆ ಅಂದರೆ ನಿಮಗೆ ಟೈಪಿಂಗ್ ಸ್ಕಿಲ್ಲನ್ನು ಚೆಕ್ ಮಾಡಿ ಅದರ ಬೇಸ್ ಮೇಲೆ ನಿಮಗೆ ಇಂಟರ್ವ್ಯೂ ಕರೀತಾರೆ. ಟೈಪಿಂಗ್ ಸ್ಕಿಲ್ಗೆ 100 ಮಾರ್ಕ್ಸ್ ಇರುತ್ತೆ. ಸೊ ನಿಮಗೆ ಫಸ್ಟ್ ಡಿಟೆಕ್ಟ್ ಮಾಡಿ ಟೈಪಿಂಗ್ ಸ್ಕಿಲ್ಲನ್ನು ಟೆಸ್ಟ್ ಮಾಡ್ತಾರೆ. ಅದಕ್ಕೆ 100 ಮಾರ್ಕ್ಸ್ ಇರುತ್ತೆ. ಅದು ಪ್ಲಸ್ ನಿಮಗೆ ಇಂಟರ್ವ್ಯೂಲಿ 5 ಮಾರ್ಕ್ಸ್ ಇರುತ್ತೆ. ಎರಡನ್ನೂ ಸೇರಿಸಿ ನಿಮಗೆ ಫೈನಲ್ ಸೆಲೆಕ್ಷನ್ ಇರುವಂಥದ್ದು. ಸ್ಟೈನೋಗ್ರಾಫರ್ ಪೋಸ್ಟ್ಗೆ ಸಂಬಂಧಪಟ್ಟ ನೋಡಿದ್ರೆ ಒಟ್ಟು 5 ಹುದ್ದೆಗಳು, ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಸ್ಯಾಲರಿ ನೋಡ್ಕೋಬಹುದು. ಇದಕ್ಕೆ ಏನಾಗಿರ್ಬೇಕಂದ್ರೆ PUC ಅಥವಾ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಅಥವಾ ತತ್ಸಮ ಅಂತ ಕೂಡ ಹೇಳ್ತೀವಿ. ಜೊತೆಗೆ ಸೀನಿಯರ್ ಗ್ರೇಡ್ ಇನ್ ಶಾರ್ಟ್ ಹ್ಯಾಂಡ್ ಅಂಡ್ ಟೈಪಿಂಗ್ ಎರಡೂ ಕೂಡ ಆಗಿರ್ಬೇಕಾಗುತ್ತೆ. ಶಾರ್ಟ್ ಹ್ಯಾಂಡ್ ಅಂಡ್ ಟೈಪಿಂಗ್ ಅಂತ ಹೇಳ್ತೀವಿ. ಸೊ ಎರಡೂ ಆಗಿದ್ರೆ ಅಪ್ಲಿಕೇಶನ್ ಹಾಕಬಹುದು. ಇದಕ್ಕೂ ಕೂಡ ಅಷ್ಟೇ ಸ್ಕಿಲ್ ಟೆಸ್ಟ್ ಇರುತ್ತೆ. ನಿಮಗೆ ಟೈಪಿಂಗು ಪ್ಲಸ್ ಶಾರ್ಟ್ ಹ್ಯಾಂಡ್ ಎರಡೂ ಕೂಡ ಇರುತ್ತೆ. ಇದರಲ್ಲೂ 100 ಮಾರ್ಕ್ಸ್ ಇರುತ್ತೆ ಮತ್ತು ಇಂಟರ್ವ್ಯೂಗೆ 5 ಮಾರ್ಕ್ಸ್ ಇರುತ್ತೆ. ಇವೆರಡೂ ಸೇರಿಸಿ ನಿಮಗೆ ಫೈನಲ್ ಸೆಲೆಕ್ಷನ್ ಆಗುವಂಥದ್ದು. ನೆಕ್ಸ್ಟ್ ಬಂದು ನಾವು ನೋಡಿದ್ರೆ ಬೆರಳಚ್ಚು ನಕಲುಗಾರ ಅಥವಾ ಟೈಪಿಸ್ಟ್ ಕಾಪಿಸ್ಟ್ ಅಂತ ಹೇಳ್ತೀವಿ. ಒಟ್ಟು 1 ಪೋಸ್ಟ್ ಇರುವಂಥದ್ದು. ಇದಕ್ಕೆ PUC ಜೊತೆಗೆ ನಿಮಗೆ ಜೂನಿಯರ್ ಗ್ರೇಡ್ ಟೈಪಿಂಗ್ ಆಗಿದ್ರೆ ಅಪ್ಲಿಕೇಶನ್ ಹಾಕಬಹುದು. ಇದಕ್ಕೂ ಅಷ್ಟೇ ಟೈಪಿಂಗ್ ಸ್ಕಿಲ್ ಟೆಸ್ಟ್ ಇರುತ್ತೆ. ಅದಾದ ನಂತರ ನಿಮಗೆ ಇಂಟರ್ವ್ಯೂ ಇರುತ್ತೆ. ಅದಕ್ಕೂ ಕೂಡ 5 ಮಾರ್ಕ್ಸ್ ಇರುತ್ತೆ. ಇದಕ್ಕೂ ಕೂಡ 100 ಪ್ಲಸ್ 5 ಮಾರ್ಕ್ಸ್ ಅಲ್ಲಿ ಫೈನಲ್ ಸೆಲೆಕ್ಷನ್ ಆಗುವಂಥದ್ದು. ಸೊ ಇಷ್ಟು ಕೂಡ ಅದಕ್ಕೆ ಸೆಲೆಕ್ಷನ್ ಪ್ರೊಸೀಜರ್ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಮಾರ್ಕ್ಸ್. ಹಾಗಾದ್ರೆ ಜನರಲ್ ಆಗಿ ಏಜ್ ಲಿಮಿಟ್ ಅನ್ನು ನೋಡಿದ್ರೆ ಏಜ್ ಲಿಮಿಟ್ ಬಂದು ನೋಡಬಹುದು. ಜನರಲ್ ಕ್ಯಾಂಡಿಡೇಟ್ 40 ವರ್ಷದವರೆಗೂ ಅಪ್ಲಿಕೇಶನ್ ಹಾಕಬಹುದು. OBC ಕ್ಯಾಂಡಿಡೇಟ್ ಅವರು 43 ವರ್ಷ, SC ಕ್ಯಾಂಡಿಡೇಟ್ 45 ವರ್ಷದವರೆಗೂ ಕೂಡ ಅಪ್ಲಿಕೇಶನ್ ಹಾಕಬಹುದು. 1 ಟೈಮ್ 5 ಇಯರ್ಸ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿರುವಂಥದ್ದು. ಅಪ್ಲಿಕೇಶನ್ ಫೀಸ್ಗೆ ಸಂಬಂಧಪಟ್ಟಂತೆ ಜನರಲ್ ಕ್ಯಾಂಡಿಡೇಟ್ 300, A2B 303B 150, SC ST ಮತ್ತು ಕ್ಯಾಟಗರಿ ಮತ್ತು ಅಂಗವಿಕಲ ಅಭ್ಯರ್ಥಿಗೆ ಯಾವುದೇ ರೀತಿಯ ಶುಲ್ಕ ಇರೋದಿಲ್ಲ. ಲಾಸ್ಟ್ ಡೇಟ್ ಬಂದು 28 ಜುಲೈ 2026 ಲಾಸ್ಟ್ ಡೇಟ್ ಆಗಿರುತ್ತೆ. ಸೊ ಇದನ್ನ ಅರ್ಜಿ ಸಲ್ಲಿಸಲಿಕ್ಕೆ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ಅದಕ್ಕೆ ಸಂಬಂಧಪಟ್ಟ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಕೊಡ್ತೀನಿ. ಸೊ ಅಲ್ಲಿಂದ ಹೋಗಿ ಅಪ್ಲಿಕೇಶನ್ ಹಾಕಬಹುದು. ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ. ಏನಾದರೂ ಡೌಟ್ಸ್ ಇದ್ರೆ ವಾಟ್ಸ್ಆಪ್, ಟೆಲಿಗ್ರಾಮ್ ಮತ್ತು ಫೇಸ್ಬುಕ್ ಮುಖಾಂತರ ನೀವು ನನಗೆ ಕ್ವಶನ್ಸ್ ಅನ್ನು ಕೇಳಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ.